ರಾತ್ರಿಯ ಗೀತೆಗಳು ಆಗಸ್ಟ್ 8. ತನ್ನನ್ನು ಹುಟ್ಟಿಸಿದಾತನನ್ನು ಪ್ರೀತಿಸುವ ಪ್ರತಿಯೊಬ್ಬನೂ ಆತನಿಂದ ಹುಟ್ಟಿದವನನ್ನು ಸಹ ಪ್ರೀತಿಸುತ್ತಾನೆ. 1 ಯೋಹಾನನು 5:1. ಯಾರು ತಂದೆಯನ್ನು ಪ್ರೀತಿಸುತ್ತಾನೋ ಅವನು ಮಗನನ್ನು ಸಹ ಪ್ರೀತಿಸಬೇಕು. ಆತನು ತಂದೆಯ ತತ್ವದ ಸ್ವರೂಪನಾಗಿದ್ದಾನೆ ಮತ್ತು ತನ್ನ ಸ್ವಂತ ಶರೀರದಲ್ಲಿ ತಂದೆಯ ಮಹಿಮೆಯುಳ್ಳ ಗುಣಲಕ್ಷಣವನ್ನು ಪ್ರಕಟಪಡಿಸಿದ್ದಾನೆ. ಹೇಗೆ ಮಗನು ತಂದೆಯನ್ನು ಪ್ರೀತಿಸಿದನೋ, ತಂದೆಯ ಬಳಿ ಪ್ರಾರ್ಥಿಸಿದನೋ ಮತ್ತು ಆತನು ತಂದೆಯ ವ್ಯವಹಾರದಲ್ಲಿ ನಿರತನಾಗಿರಬೇಕೆಂದು ಭಾವಿಸಿದನೋ ಮತ್ತು ಅಂತಿಮವಾಗಿ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತಂದೆಯು ತನ್ನನ್ನು ಕಳುಹಿಸಿದ ಕೆಲಸವನ್ನು ನೆರವೇರಿಸುವುದಕ್ಕಾಗಿ ಸತ್ತನೋ, ಹಾಗೆಯೇ ನಮ್ಮ ಪ್ರೀತಿಯ ವಿಮೋಚಕನ, ನಮ್ಮ ತಲೆಯ ಶಿರಸ್ಸಿನ ಆತ್ಮದೊಂದಿಗೆ ನಾವು ತುಂಬಿದವರಾಗಿರಬೇಕು. ಆತನ ಸದಸ್ಯರಾದ ನಾವು ತಂದೆಯ ಬಗ್ಗೆ ಮತ್ತು ಇಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಆತನ ಚಿತ್ತವನ್ನು ನೆರವೇರಿಸಲು ಅಂತಹ ಭಯಭಕ್ತಿಯನ್ನು ಹೊಂದಿರಬೇಕು. ಇಸ್ರಾಯೇಲ್ ಜನಾಂಗವು ಕರ್ತನನ್ನು, ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದ, ಆತ್ಮದಿಂದ, ಬಲದಿಂದ ಪ್ರೀತಿಸಲು ಸಾಧ್ಯವಾಗಲಿಲ್ಲ. ಈ ಉಪದೇಶವು ವೈಯಕ್ತಿಕ ರೀತಿಯದ್ದಾಗಿದೆ ಎಂದು ಅರ್ಥಮಾಡಿಕೊಳ್ಳಬೇಕು. ಅದೇ ರೀತಿ ಸಭೆ, ಆತ್ಮೀಕ ಇಸ್ರಾಯೇಲ್ ಒಟ್ಟಾಗಿ ಕರ್ತನನ್ನು ಹೃದಯದಿಂದ, ಆತ್ಮದಿಂದ, ಅಸ್ತಿತ್ವದಿಂದ, ಬಲದಿಂದ ಪ್ರೀತಿಸುವಂತೆ ಕರೆಯಲಾಗಿಲ್ಲ, ಆದರೆ ಕರ್ತನವರಾದ ಒಬ್ಬೊಬ್ಬರನ್ನು ವೈಯಕ್ತಿಕವಾಗಿ ಕರೆಯಲಾಗಿದೆ. ಅವರು ಆತನನ್ನು ಮೆಚ್ಚಿಸಲು, ಆತನಿಗೆ ಸೇವೆ ಮಾಡಲು, ವಿಧೇಯತೆಯಿಂದ ತಮ್ಮ ಜೀವನವನ್ನು ತ್ಯಾಗ ಮಾಡಲು ಬಯಸುವ ವ್ಯಕ್ತಿಗಳಾಗಿ ಆತನ ಚಿತ್ತಕ್ಕೆ ಮತ್ತು ದೈವಿಕ ಉದ್ದೇಶಕ್ಕಾಗಿ ಮುಂದೆ ಬರುವವರನ್ನು ಕರೆಯಲಾಗುತ್ತಿದೆ. ರಿಪ್ರಿಂಟ್ 4052. ಈ ಡೀಪ್ ಡ್ರೈವ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋದು ಒಂದು ಚಿಕ್ಕ ವಾಕ್ಯ, ಆದ್ರೆ ತುಂಬಾ ಆಳವಾದದ್ದು. ಹೌದು. 1 ಯೋಹಾನ 5:1 ತಂದೆಯನ್ನು ಪ್ರೀತಿಸುವ ಪ್ರತಿಯೊಬ್ಬನೂ ಆತನಿಂದ ಹುಟ್ಟಿದವನನ್ನು ಪ್ರೀತಿಸುತ್ತಾನೆ. ಇದು ನಮ್ಮ ಮೂಲ ಸಾಂಗ್ಸ್ ಇನ್ ದ ನೈಟ್ನಿಂದ. ನೋಡಕ್ಕೆ ಸಿಂಪಲ್ ಅನ್ಸಿದ್ರು ಇದ್ರೊಳಗೆ ಬಹಳಷ್ಟಿದೆ ಅಲ್ವಾ? ಖಂಡಿತ, ತುಂಬಾ ವಿಷಯ ಇದೆ. ಹಾಗಾದ್ರೆ ಇದರ ಅರ್ಥ ಏನು? ನಮಗೇನ್ ಹೇಳುತ್ತೆ ಇದು? ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಮೊದಲಿಗೆ ಈ ವಾಕ್ಯದಲ್ಲಿ ತಂದೆ, ದೇವರು ಮತ್ತೆ ಮಗ ಯೇಸು ಇವರ ಸಂಬಂಧದ ಬಗ್ಗೆನೇ ಇದೆ ಅಲ್ವಾ? ಹೌದು, ಮುಖ್ಯವಾಗಿ ಅದರ ಬಟ್ಟೆನೆ. ಮೂಲ ಪಠ್ಯದ ಪ್ರಕಾರ ತಂದೆ ಮೇಲೆ ಪ್ರೀತಿ ಇದ್ರೆ ಮಗನ ಮೇಲೂ ಪ್ರೀತಿ ಇರ್ಲೇಬೇಕು ಅಂತ ಯಾಕೆ ಹೇಳುತ್ತೆ? ಅದು ಹೇಗೆ ಒಂದಕ್ಕೊಂದು ಸೇರ್ಕೊಂಡಿದೆ? ಇದರಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ನೋಡಿ. ಮೂಲದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ತಂದೆಯನ್ನ ನಿಜವಾಗ್ಲೂ ಯಾರು ಪ್ರೀತಿಸ್ತಾರೋ ಅವರು ಮಗನನ್ನ ಪ್ರೀತಿಸಲೇಬೇಕು ಅಂತ. ಓಕೆ, ಯಾಕೆ ಹಾಗೆ? ಯಾಕಂದ್ರೆ ಮಗನು ತಂದೆಯ ಸ್ಪಷ್ಟ ಪ್ರತಿರೂಪ. ಅಂದ್ರೆ ತಂದೆಯ ಸ್ವಭಾವ, ಆತನ ಮಹಿಮೆ, ಗುಣಗಳೆಲ್ಲ ನಮಗೆ ಗೊತ್ತಾಗೋದೇ ಮಗನಾದ ಯೇಸುವಿನ ಮೂಲಕ. ಹಾಗಂತನಾ? ಹೌದು. ಹಾಗಾಗಿ ತಂದೆಯ ಮೇಲಿನ ನಿಜವಾದ ಪ್ರೀತಿ ಇದ್ರೆ ಅದು ಸಹಜವಾಗಿಯೇ ಮಗನ ಮೇಲಿನ ಪ್ರೀತಿನೂ ಒಳಗೊಂಡಿರುತ್ತೆ. ಅದನ್ನ ಬೇರೆ ಮಾಡೋಕ್ಕಾಗಲ್ಲ. ಓ, ಅಂದ್ರೆ ಮಗ ಒಂದು ರೀತಿ ತಂದೆಯ ಪ್ರತಿಬಿಂಬ, ಕನ್ನಡಿ ತರ ಅಂತಾಯ್ತು. ಸರಿಯಾಗಿ ಹೇಳಿದ್ರಿ, ಕನ್ನಡಿ ತರ. ಇದು ಬರೀ ಥಿಯರಿನಾ ಅಥವಾ ಯೇಸುವಿನ ಜೀವನದಲ್ಲೇ ನಾವಿದನ್ನ ನೋಡಬಹುದಾ? ಮೂಲದಲ್ಲೇನಾದ್ರೂ ಉದಾಹರಣೆ ಕೊಟ್ಟಿದ್ದಾರಾ? ಖಂಡಿತ. ಮೂಲ ಪಠ್ಯ ಯೇಸುವಿನ ಜೀವನವನ್ನೇ ಒಂದು ದೊಡ್ಡ ಉದಾಹರಣೆಯಾಗಿ ಕೊಡುತ್ತೆ. ಹೇಗೆ? ಯೇಸು ತಂದೆಯನ್ನ ಎಷ್ಟು ಪ್ರೀತಿಸಿದ್ರು ಅಂದ್ರೆ ಅವರು ಯಾವಾಗಲೂ ತಂದೆ ಜೊತೆ ಪ್ರಾರ್ಥನೆಯಲ್ಲಿ ಮಾತಾಡ್ತಾ ಇದ್ರು, ತಂದೆ ಹೇಳಿದ ಕೆಲ್ಸವನ್ನೇ ಮಾಡ್ತಾ ಇದ್ರು. ಕೊನೆಗೆ ತಂದೆಯ ಚಿತ್ತವನ್ನ ಪೂರೈಸೋಕಂತನೇ ತಮ್ಮ ಜೀವವನ್ನೇ ಕೊಟ್ರು. ಇದು ಬರೀ ಬಾಯ್ಮಾತಿನ ಪ್ರೀತಿಯಾಗಿರ್ಲಿಲ್ಲ, ಅದು ಕ್ರಿಯೆಯಲ್ಲಿ ಕಾಣಿಸ್ತು. ಇದು ಬಹಳ ಮುಖ್ಯವಾದ ಮಾತು. ಈ ರೀತಿ ಯೇಸು ತೋರಿಸಿದ ಮಾದರಿ ಅದು ನಮ್ಗೆ, ಅಂದ್ರೆ ವಿಶ್ವಾಸಿಗಳಿಗೆ ಹೇಗೆ ಅನ್ವಯ ಆಗತ್ತೆ? ನಾವು ಅದೇ ತರ ಇರ್ಬೇಕಾ? ಹೌದು. ಇಲ್ಲೇ ಇನ್ನೊಂದು ಆಳವಾದ ವಿಷಯ ಬರೋದು. ಮೂರಪಠ್ಯ ವಿಶ್ವಾಸಿಗಳನ್ನ ಕ್ರಿಸ್ತನ ದೇಹದ ಅಂಗಗಳು ಅಂತ ಕರೆಯುತ್ತೆ. ಅಂಗಗಳು ಅಂದ್ರೆ ದೇಹದ ಭಾಗಗಳ? ಹೌದು. ಕ್ರಿಸ್ತನು ಶಿರಸ್ಸು ಅಂದ್ರೆ ತಲೆ ಆಗಿದ್ರೆ ನಾವೆಲ್ಲರೂ ಆತನ ದೇಹದ ಬೇರೆ ಬೇರೆ ಭಾಗಗಳು. ಸರಿ. ಹಾಗಾಗಿ ಕ್ರಿಸ್ತನಲ್ಲಿ ತಂದೆಯ ಬಗ್ಗೆ, ಆತನ ಚಿತ್ತದ ಬಗ್ಗೆ ಎಂತಹ ಒಂದು ಗೌರವ, ಎಂತಹ ಬದ್ಧತೆ ಇತ್ತೋ ಅದೇ ತರಹದ ಮನೋಭಾವ ವಿಶ್ವಾಸಿಗಳಾದ ನಮ್ಮಲ್ಲೂ ಇರ್ಬೇಕು ಅಂತ ಮೂಲಪಠ್ಯ ಹೇಳುತ್ತೆ. ಅಂದ್ರೆ ಕೇವಲ ನಂಬಿಕೆ ಇಟ್ರೆ ಸಾಲದು? ಖಂಡಿತ ಸಾಲದು. ದೇವರ ಉದ್ದೇಶಗಳನ್ನ ಮುಂದೆ ತಗೊಂಡು ಹೋಗೋದ್ರಲ್ಲಿ ನಾವು ಆಕ್ಟಿವ್ ಆಗಿ ಭಾಗವಹಿಸಬೇಕು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಸುಮ್ನೆ ನಂಬಿ ಕೂರೋದಲ್ಲ, ಕ್ರಿಸ್ತನ ತರ ಸಕ್ರಿಯವಾಗಿ ದೇವರ ಚಿತ್ತದಂತೆ ನಡಿಬೇಕು ಅಂತ. ಇದು ದೊಡ್ಡ ಜವಾಬ್ದಾರಿ ಅಲ್ವಾ? ನಿಜವಾಗ್ಲೂ ಇದೊಂದು ಆಳವಾದ ಬದ್ಧತೆಯ ಕರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಮೂಲಪಠ್ಯ ತರುತ್ತೆ. ಏನದು? ಅದು ಹಳೇ ಒಡಂಬಡಿಕೆಯ ಇಸ್ರಾಯೇಲ್ ಜನಾಂಗಕ್ಕೂ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಸಮುದಾಯ ಅಂದ್ರೆ ಸಭೆಗೂ ಇರೋ ಒಂದು ವ್ಯತ್ಯಾಸದ ಬಗ್ಗೆ. ಓ, ಯಾವ ರೀತಿ ವ್ಯತ್ಯಾಸ ಹೇಳಿ. ನೋಡಿ, ದೇವರು ಇಸ್ರೇಲಿಯರ್ಗೆ ಆಜ್ಞೆ ಕೊಟ್ಟಿದ್ರು,
ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಅಂತ. ಹೌದು, ಅದು ಮುಖ್ಯವಾದ ಆಜ್ಞೆ. ಆದರೆ ಮೂಲ ಪಠ್ಯ ಏನು ಸೂಚಿಸುತ್ತೆ ಅಂದ್ರೆ, ಇಡೀ ಜನಾಂಗ ಒಟ್ಟಾಗಿ ಒಂದು ಗುಂಪಾಗಿ ಈ ಆಜ್ಞೆಯನ್ನ ಪಾಲಿಸೋಕೆ ಸಾಧ್ಯವಾಗ್ಲಿಲ್ಲ. ಆಕ್ಚುಲಿ ಆ ಕರೆ ಹೆಚ್ಚಾಗಿ ವೈಯಕ್ತಿಕ ಮಟ್ಟದಲ್ಲಿತ್ತು. ಹೌದಾ? ಇಡೀ ಜನಾಂಗಕ್ಕೆ ಹೇಳಿದ್ರೂ ಅದು ವೈಯಕ್ತಿಕ ಆಯ್ಕೆಯಾಗಿತ್ತಾ? ಹೌದು, ಕೆಲವರು ಅದನ್ನ ಗಂಭೀರವಾಗಿ ತಗೊಂಡು ಪಾಲಿಸಲು ಪ್ರಯತ್ನ ಪಟ್ರು, ಆದ್ರೆ ಇಡೀ ರಾಷ್ಟ್ರ ಒಟ್ಟಾಗಿ ಅಲ್ಲ. ಅರೆ, ಇದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ಹಾಗಾದ್ರೆ ಇವತ್ತಿನ ಸಭೆಗೆ, ಅಂದ್ರೆ ಆಧ್ಯಾತ್ಮಿಕ ಇಸ್ರಾಯೇಲ್ ಅಂತಾರಲ್ಲ, ಅದಕ್ಕಿದು ಹೇಗೆ ಸಂಬಂಧಪಟ್ಟಿದೆ? ಅದೇ ತತ್ವ ಇಲ್ಲೂ ಅನ್ವಯ ಆಗತ್ತೆ ಅಂತ ಮೂಲ ವಿವರಿಸುತ್ತೆ. ದೇವರನ್ನ ಆ ರೀತಿ ಪೂರ್ಣವಾಗಿ, ಅಂದ್ರೆ ಪೂರ್ಣ ಹೃದಯ, ಆತ್ಮ, ಶಕ್ತಿ, ಕೊನೆಗೆ ಜೀವ ಕೊಡುವಷ್ಟರ ಮಟ್ಟಿಗೆ ಪ್ರೀತಿಸಬೇಕು ಅನ್ನೋ ಕರೆ ಇದೆಯಲ್ಲ, ಹೌದು, ಅದು ಇಡೀ ಸಭೆಗೆ ಒಂದು ಘಟಕವಾಗಿ, ಒಂದು ಗುಂಪಾಗಿ ಕೊಟ್ಟಿರೋ ಆಜ್ಞೆ ಅಲ್ಲ. ಬದಲಾಗಿ ಅದು ಪ್ರತಿಯೊಬ್ಬ ವೈಯಕ್ತಿಕ ವಿಶ್ವಾಸಿಗೆ ನೀಡಲಾದ ಕರೆ. ವೈಯಕ್ತಿಕವಾ? ಹೌದು. ಯಾರು ನಿಜವಾಗ್ಲೂ ದೇವರನ್ನ ಮೆಚ್ಚಿಸಬೇಕು, ಆತನ ಸೇವೆ ಮಾಡಬೇಕು, ಆತನ ಚಿತ್ತಕ್ಕೆ ತಮ್ಮನ್ನ ಒಪ್ಸ್ಕೊಡ್ಬೇಕು, ಆತನ ಉದ್ದೇಶಗಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡಬೇಕು ಅಂತ ಮನಪೂರ್ವಕವಾಗಿ ಪ್ರಯತ್ನಿಸ್ತಾರೋ ಅವರಿಗೆ ಈ ಕರೆ ನೇರವಾಗಿ ತಟ್ಟುತ್ತೆ. ಇದು ಸಂಪೂರ್ಣವಾಗಿ ವೈಯಕ್ತಿಕ ನಿಷ್ಠೆ, ವೈಯಕ್ತಿಕ ಬದ್ಧತೆಯ ವಿಷಯ. ಓ, ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನು? ನಾವು ಮುಖ್ಯವಾಗಿ ಏನು ಅರ್ಥ ಮಾಡ್ಕೋಬೇಕು? ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದೇನು ಅಂದ್ರೆ, ಈ ಸಣ್ಣ ವಾಕ್ಯ 1 ಯೋಹಾನ 5.1 ಒಂದು ದೊಡ್ಡ ಸತ್ಯವನ್ನ ಹೇಳ್ತಾ ಇದೆ. ತಂದೆಯ ಮೇಲಿನ ನಿಜವಾದ ಪ್ರೀತಿಯನ್ನೋದು ಮಗನ ಮೇಲಿನ ಪ್ರೀತಿಯಲ್ಲಿ ಕಾಣಿಸ್ಕೊಡುತ್ತೆ, ಬೇರ್ಪಡಿಸಲಾಗುವುದು. ಸರಿ. ಮತ್ತು ಈ ಆಳವಾದ ಸಂಬಂಧ ಇದು ಪ್ರತಿಯೊಬ್ಬ ವಿಶ್ವಾಸಿಯನ್ನ ಒಂದು ಗಂಭೀರವಾದ ವೈಯಕ್ತಿಕ ಬದ್ಧತೆಗೆ ಕರೆಯುತ್ತೆ. ಯಾವ ರೀತಿಯ ಬದ್ಧತೆ? ಯೇಸು ಹೇಗೆ ತಂದೆಯ ಚಿತ್ತಕ್ಕೆ ತನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸ್ಕೊಂಡ್ರೋ ಅದೇ ರೀತಿಯ ಸಮರ್ಪಣಾ ಮನೋಭಾವವನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ತೋರಿಸ್ಬೇಕು ಅನ್ನೋದು. ಇದು ನಿಜಕ್ಕೂ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಅಂದ್ರೆ ತಂದೆಯ ಮೇಲಿನ ಪ್ರೀತಿ ಕೇವಲ ಒಂದು ಭಾವನೆ ಅಲ್ಲ, ಅದೊಂದು ಕ್ರಿಯೆ, ಒಂದು ಬದ್ಧತೆ, ಮತ್ತು ಅದು ಮಗನ ಮೂಲಕನೇ ವ್ಯಕ್ತವಾಗುತ್ತೆ ಅನ್ನೋದು ಸ್ಪಷ್ಟವಾಯ್ತು. ಹೌದು. ಇಲ್ಲಿ ಇನ್ನೊಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಅಲ್ವಾ? ಏನು? ದೇವರನ್ನ ಪ್ರೀತಿಸೋದು, ಆತನ ಚಿತ್ತವನ್ನ ಮಾಡೋದು, ಇದೆಲ್ಲ ಇಷ್ಟೊಂದು ಆಳವಾಗಿ ವೈಯಕ್ತಿಕವಾದ್ರೆ, ಹಾಗಾದ್ರೆ ನಾವು ಗುಂಪಾಗಿ, ಒಂದು ಸಮುದಾಯವಾಗಿ ನಂಬಿಕೆ ಇಟ್ಕೊಂಡಿದ್ದೀವಲ್ಲ, ಅದರ ಸ್ವರೂಪ ಏನು? ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಪ್ರಯಾಣಕ್ಕೂ ನಮ್ಮೆಲ್ಲರ ಹಂಚಿಕೊಂಡ ಜವಾಬ್ದಾರಿಗಳಿಗೂ ಇವೆರಡರ ನಡುವಿನ ಸಂಬಂಧ ಎಂಥದ್ದು? ಹೌದು, ನಿಜ. ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕು. ಇದು ನಾವು ಮುಂದಕ್ಕೆ ಯೋಚಿಸಬೇಕಾದ ಒಂದು ವಿಷಯ.